Hello everyone, welcome to ಸನ್ಮಾರ್ಗದ ಕ್ಲಾಸಸ್. ಗುರುತ್ವ ಪಾಠದ ಎರಡನೇ ಪ್ರಶ್ನೆ. ಚಂದ್ರನ ಮೇಲಿನ ಗುರುತ್ವ ವೇಗೋತ್ಕರ್ಷವು. ಚಂದ್ರನ ಮೇಲಿನ ಗುರುತ್ವ ವೇಗೋತ್ಕರ್ಷ ಭೂಮಿಗೆ ಕಂಪೇರ್ ಮಾಡಿದ್ರೆ ಏನು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಭೂಮಿಯ ಮೇಲಿನಷ್ಟೇ ಇರ್ತದೆ, ಆಪ್ಷನ್ ಬಿ ಭೂಮಿಗಿಂತ ಕಡಿಮೆ ಇರ್ತದೆ, ಆಪ್ಷನ್ ಸಿ ಭೂಮಿಗಿಂತ ಹೆಚ್ಚು ಇರುತ್ತದೆ, ಆಪ್ಷನ್ ಡಿ ಸೊನ್ನೆ. ನಮಗೆ ಗೊತ್ತು ಗುರುತ್ವ ವೇಗೋತ್ಕರ್ಷಕ್ಕೆ ನಾವು ಫಾರ್ಮುಲಾವನ್ನ ಈ ರೀತಿಯಾಗಿ ಬರಿತೀವಿ ಅಲ್ವಾ. ಇಲ್ಲಿ ಜಿ ಅನ್ನುವಂಥದ್ದು ಕಾನ್ಸ್ಟೆಂಟ್ ಸ್ಥಿರಾಂಕ ಇರ್ತದೆ. ಎಂ ಅಂದ್ರೆ ಏನು? ಚಂದ್ರನ ದ್ರವ್ಯರಾಶಿ ಅಥವಾ ಯಾವುದೇ ಒಂದು ಪ್ಲಾನೆಟ್ ಇರಬಹುದು ಅಥವಾ ಉಪಗ್ರಹ ಇರಬಹುದು, ಅದರ ದ್ರವ್ಯರಾಶಿ. ಆರ್ ಅಂದ್ರೆ ಅದರ ರೇಡಿಯಸ್ ಇರುತ್ತೆ, ತ್ರಿಜ್ಯ. ಈಗ ಇಲ್ಲಿ ನೀವು ರಿಲೇಷನ್ ಅನ್ನ ನೋಡಿದ್ರೆ ಮಾಸ್ ಏನಿದೆ, ದ್ರವ್ಯರಾಶಿ ಭೂಮಿದು ಜಾಸ್ತಿ ಇರ್ತದೆ. ಹಾಗಾಗಿ ಗುರುತ್ವ ಬಲ ಗುರುತ್ವ ವೇಗೋತ್ಕರ್ಷ ಏನಾಗ್ತದೆ, ಜಾಸ್ತಿ ಇರ್ತದೆ. ಅದೇ ಚಂದ್ರ ಬಹಳ ಕಡಿಮೆ ಇರ್ತದೆ ಭೂಮಿಗೆ ಕಂಪೇರ್ ಮಾಡಿದ್ರೆ ದ್ರವ್ಯರಾಶಿ. ಆ ಕಾರಣಕ್ಕಾಗಿ ಗುರುತ್ವ ವೇಗೋತ್ಕರ್ಷ ಕೂಡ ಕಡಿಮೆ ಇರ್ತದೆ, ಭೂಮಿಗಿಂತ ಕಡಿಮೆ ಇರುತ್ತದೆ ಸರಿಯಾದ ಉತ್ತರ. ಭೂಮಿಗೆ ಜಿ ವ್ಯಾಲ್ಯೂ ಏನಿರುತ್ತೆ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇರುತ್ತೆ. ಅದೇ ಚಂದ್ರನ್ಗೆ ತಗೊಂಡ್ರೆ ಚಂದ್ರನ ಗುರುತ್ವ ವೇಗೋತ್ಕರ್ಷ 1.62 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇದೆ. ನಿಯರ್ಲಿ 1/6 ಟೈಮ್ಸ್ ಕಡಿಮೆ ಇರುತ್ತೆ. ಭೂಮಿಯ ಗುರುತ್ವ ವೇಗೋತ್ಕರ್ಷಕ್ಕಿಂತ 1/6 ಟೈಮ್ಸ್ ಕಡಿಮೆ ಇರುತ್ತೆ. ಆಪ್ಷನ್ ಎ ಭೂಮಿಯ ಮೇಲಿನಷ್ಟೇ ಇರುತ್ತದೆ ತಪ್ಪು, ಆಪ್ಷನ್ ಸಿ ಭೂಮಿಗಿಂತ ಹೆಚ್ಚು ಇರುತ್ತದೆ ತಪ್ಪು, ಆಪ್ಷನ್ ಡಿ ಸೊನ್ನೆ ತಪ್ಪು. ಸರಿಯಾದ ಉತ್ತರ ಭೂಮಿಗಿಂತ ಕಡಿಮೆ ಇರುತ್ತದೆ. ಥ್ಯಾಂಕ್ ಯು.